ಹಾಯ್ ಹೆಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ DNG ವಂಡರ್ ವರ್ಲ್ಡ್. ಇವತ್ತು ನುಗ್ಗೆ ಸೊಪ್ಪಿನ ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಡಿಫ್ರೆಂಟ್ ರೆಸಿಪಿ, ತುಂಬ ರುಚಿಯಾಗಿರುತ್ತೆ. ಯಾರ್ಯಾರು ನುಗ್ಗೆ ಸೊಪ್ಪು ಡೈರೆಕ್ಟಾಗಿ ತಿನ್ನಲ್ವೋ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ನುಗ್ಗೆ ಸೊಪ್ಪು, ಕಡಲೆಬೀಜ, ಕಡಲೆಬೇಳೆ, ಜೀರಿಗೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಇಷ್ಟಿದ್ರೆ ಒಂದು ಸೂಪರಾಗಿರೋ ನುಗ್ಗೆ ಸೊಪ್ಪಿನ ಶೇಂಗಾ ಚಟ್ನಿ ತಯಾರಾಗತ್ತೆ. ಇದು ಡ್ರೈ ಅಲ್ಲ, ಸೇಮ್ ಮಾಮೂಲಿ ಚಟ್ನಿ ಥರನೇ ಮಾಡ್ಬೋದು. ಸಖತ್ತಾಗಿರುತ್ತೆ. ಮಾಡ್ಕೊಂಡು ತಿಂದು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮಕ್ಕಳುಗಳು ನುಗ್ಗೆ ಸೊಪ್ಪು ತಿನ್ನೋದಿಲ್ಲ, ಸೊ ಈ ಥರ ಮಾಡಿಕೊಡಿ, ಅವ್ರು ತಿಂತಾರೆ. ಚಪಾತಿಗೆ, ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೊಂದು ಸಲ ತಿನ್ನೋಣ ಅನಿಸುತ್ತೆ. ಅದಕ್ಕೆ ನೋಡಿ, ಈ ಥರ ಬಾಣಲೆ ಇಟ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ. ಇದು ಏನೇನು ಫ್ರೈ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಅಂದರೆ ಬರೀ ಕೊಬ್ಬರಿ ಎಣ್ಣೆ ಅಲ್ಲ, ಕೊಬ್ಬರಿ ಜೊತೆಗೆ ನಾವು ಕಡಲೆಬೀಜನೂ ಸೇರಿಸಿ ಹಾಕ್ಕೊಂಡಿರ್ತೀವಿ. ಇದಕ್ಕೆ ಸ್ವಲ್ಪ ಕಡಲೆಬೀಜ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಒಂದು 2 ಇಡಿ ಆಗೋಷ್ಟು ನಾನು ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ಲೇಮ್ ಸಣ್ಣಕ್ಕೆ ಇರಲಿ. ಒಂದು 2 ಇಡಿ ಆಗೋಷ್ಟು ಕಡಲೆಬೀಜ ಹಾಕ್ಕೊಂಡಿದ್ದೀನಿ ನಾನು. ಸಣ್ಣ ಫ್ಲೇಮಲ್ಲಿ ಹುರ್ಕೊಳ್ಳಿ. ಅದನ್ನು ನೀಟಾಗಿ ಹುರ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು. ನುಗ್ಗೆ ಸೊಪ್ಪು ಪ್ರಕೃತಿಲಿ ಸಿಗೋ ಅಂಥ ವರ ಅಂತಲೇ ಹೇಳ್ಬೋದು. ನಮಗೆ ನುಗ್ಗೆ ಸೊಪ್ಪಾಗಲಿ ಅಥವಾ ನುಗ್ಗೆಕಾಯಿ ಆಗಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ನೋಡಿ, ಈಗ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಕಡಲೆಬೇಳೆನೂ ಅದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ನಾನೇನು ಹೇಳಕ್ಕೆ ಬಂದೆ, ನುಗ್ಗೆ ಸೊಪ್ಪು ಅದರಲ್ಲಿ ವಿಟಮಿನ್ಸು, ಮಿನರಲ್ಸು, ನ್ಯೂಟ್ರಿಯೆಂಟ್ಸು, ಐರನ್ ಕಂಟೆಂಟು ತುಂಬ ಇರುತ್ತೆ. ನೋಡಿ, ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ಸ್ವಲ್ಪ ಫ್ರೈ ಆದಂಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ 2 ದಿನಕ್ಕೆ 3 ದಿನಕ್ಕೆ ಒಂದೊಂದು ಸಲ ನಾವು ನುಗ್ಗೆ ಸೊಪ್ಪು ಯೂಸ್ ಮಾಡ್ಕೋತಾ ಬಂದಿದ್ರೆ ಏನೇ ಇರಲಿ ಬಾಡಿಲಿ ಡಿಫಿಷಿಯನ್ಸಿ ತಾನಾಗೇ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಮಕ್ಳಿಗಂತೂ ತುಂಬಾ ಹೆಲ್ಪ್ಫುಲ್ ಇದು. ಏನು ಹೆಲ್ತ್ ಬೆನಿಫಿಟ್ಸು ಎಷ್ಟಿದೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಹೆಸರು ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ. ಸೊ ನೀಟಾಗಿ ಫ್ರೈ ಆಗಲಿ. ಇದು ಈ ಥರ ಫ್ರೈ ಮಾಡ್ಕೋತಾ ಇರಿ. ಅಂದರೆ ಇಲ್ಲಿ ಮೆಣಸಿನ್ಕಾಯಿ ನೀವು ಆಪ್ಷನಲ್ಲು ಒಣಮೆಣ್ಸಿನ್ಕಾಯಿ ಆದರೂ ಯೂಸ್ ಮಾಡ್ಬೋದು ಅಥವಾ ಹಸಿಮೆಣ್ಸಿನ್ಕಾಯಿ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಹಣ್ಣಾಗಿರುವಂಥ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಟ್ಯಾಮ್ರಿನ್ ಅಂತ ಹೇಳ್ತೀವಲ್ಲ, ಅದು ಹುಣಸೆಹಣ್ಣು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಬಟ್ ಇದು ನೀಟಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ. ಇದರ ನೀಟಾಗಿ ಫ್ರೈ ಆದಮೇಲೆ ಕೊನೆಗೆ ತೊಳೆದಿರೋ ಅಂಥ ಒಂದು 3 ಇಡಿ 4 ಇಡಿ ಆಗೋಷ್ಟು ನುಗ್ಗೆ ಸೊಪ್ಪು, ಇದ್ರ ಜೊತೆಗೆ ನುಗ್ಗೆ ಸೊಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನುಗ್ಗೆ ಸೊಪ್ಪು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ನಾವು. ನೀವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಹೆಲ್ದಿಯಾಗಿರ್ತೀರ. ಫೈಬರ್ ಕಂಟೆಂಟ್ ಅಂತೂ ತುಂಬಾ ಇರುತ್ತೆ ನುಗ್ಗೆ ಸೊಪ್ಪಲ್ಲಿ. ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗಂತೂ ಈ ನುಗ್ಗೆ ಸೊಪ್ಪಿಂದು ತುಂಬಾ ವೈರಲ್ ಆಗ್ತಿದೆ. ಇದು ಯಾವಾಗಲೂ ಸಿಗೋ ಅಂಥದ್ದು ನುಗ್ಗೆ ಸೊಪ್ಪು ನಮಗೆ. ಸೊ ಎಲ್ಲ ಸೀಸನಲ್ಲೂ ಸಿಗ್ತಾ ಇರುತ್ತೆ. ನುಗ್ಗೆಕಾಯಿ ಸಿಗಲ್ಲ, ಬಟ್ ನುಗ್ಗೆ ಸೊಪ್ಪು ಮತ್ತು ಅದ್ರ ಹೂವು ಬರುತ್ತಲ್ಲ, ನುಗ್ಗೆ ಸೊಪ್ಪಿನ ಹೂವು, ಅದಂತೂ ಸಿಕ್ಕಾಪಡೆ ಪ್ರೋಟೀನ್ಸ್ ಇರುತ್ತೆ ಅದರಲ್ಲಿ. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲ ನೀಟಾಗಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಕಹಿ ಏನೂ ಬರೋದಿಲ್ಲ. ಈ ಥರ ಎಲ್ಲ ಫ್ರೈ ಮಾಡಿಕೊಂಡ್ರೆ ಮಕ್ಳಿಗೂ ಇದು ನುಗ್ಗೆ ಸೊಪ್ಪಿನ ಚಟ್ನಿ ಅಂತಲೇ ಅನಿಸಲ್ಲ. ಬೇಕಾದ್ರೆ ಯಾಮಾರಿಸ್ಬಿಟ್ಟು ತಿನ್ನಿಸ್ಬೋದು ಅವ್ರಿಗೆ. ಟ್ರೈ ಮಾಡಿ ಒಂದು ಸಲ. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಗಿದೆ, ಆಫ್ ಮಾಡಿದ್ದೀನಿ. ನೀಟಾಗಿ ಸ್ವಲ್ಪ ತಣ್ಣಗಾಗಲಿ ಇದು. ನೋಡಿ, ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಡಿ, ಸ್ವಲ್ಪ ತಣ್ಣಗಾಗತ್ತೆ ಇದು.
ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ನೋಡಿ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೋದು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಇದಕ್ಕೆ ಒಂದು ಸ್ವಲ್ಪ ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಒಂದು ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿ ಆಗತ್ತೆ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಥ್ಯಾಂಕ್ ಯು.